ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ದಿನ ಮತ್ತೊಮ್ಮೆ ನಾವು ಈ PMC ಕನ್ನಡ ವಾಹಿನಿಯಲ್ಲಿ ಈ ಒಂದು 41 ದಿನಗಳ ಮಂಡಲ ಧ್ಯಾನಕ್ಕಾಗಿ ಭಾಗವಹಿಸಿದ್ದೇವೆ. ನಿನ್ನೆ ನಾವು ಕೆಲವು ವಿಷಯಗಳನ್ನು ಪ್ರಾಸ್ತಾವಿಕವಾಗಿ ತಿಳ್ಕೊಂಡ್ವಿ. ಇದಾದ ನಂತರ ಈ ದಿನ ಮುಂದುವರೆದ ಭಾಗ ಸೈನ್ಸ್ ಆಫ್ ಬ್ರೆತ್ ಅನ್ನುವಂತಹ ಪುಸ್ತಕದಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ಈ ಒಂದು ಪುಣ್ಯಭೂಮಿ ಭಾರತ ದೇಶದಲ್ಲಿ ಹಲವಾರು ಯೋಗಿಗಳು, ಋಷಿಮುನಿಗಳು, ಸಾಧಕರು, ಹಲವಾರು ಜನ ಸಾಧನೆಯಲ್ಲಿದ್ದು ನಮಗೆ ಈ ಎಲ್ಲ ವಿಷಯಗಳನ್ನ ಪುಸ್ತಕ ರೂಪದಲ್ಲೂ ಸಹ 110 ವರ್ಷದ ಹಿಂದೆನೆ ತಿಳಿಸ್ಕೊಟ್ಟಿದ್ದಾರೆ. ಈ ಆಧ್ಯಾತ್ಮಿಕ ವಿಷಯ ಅಂದ್ರೆ ಪದಗಳಲ್ಲಿ ತಿಳಿಸಲು ಆಗದೇ ಇರುವಂತಹ ವಿಷಯ. ಇದು ನಿಗೂಢವಾದಂತಹ ವಿಷಯ. ಆದ್ರೂ ಸಹ ನಮ್ಮಂಥವರಿಗಾಗಿ ಇಂತಹ ಒಂದು ಮಾರ್ಗ ಇದೆ, ಇಂತಹ ಒಂದು ಸಾಧ್ಯತೆ ಇದೆ, ನೀವೆಲ್ಲರೂ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ತಿಳಿಸ್ಲಿಕ್ಕಾಗಿ ಅವರು ಪದಗಳಲ್ಲಿ ತಿಳಿಸಲು ಸಾಧ್ಯವಾಗದಿರುವಂತಹದ್ದನ್ನು ಸಹ ನಮಗಾಗಿ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಹಲವಾರು ವೈಜ್ಞಾನಿಕ ಅಂಶಗಳನ್ನ ತಿಳಿಸಿದ್ದಾರೆ. ಈಗಾಗ್ಲೇ 18 ದಿನಗಳು ಕಳೆದಿದೆ ಹೊಸಬರಿಗಾದ್ರೆ. ಹಲವಾರು ಜನ ಹಳಬರು ಸಹ ಈ ಒಂದು ಮಂಡಲ ಧ್ಯಾನದಲ್ಲಿ ಭಾಗವಹಿಸಿದ್ದೀರ. ಆನಾಪಾನಸತಿ ಧ್ಯಾನ ಅಂದ್ರೆ ನಾವೇನು ಯಾವ ರೀತಿ ತೊಡಗಿಸ್ಕೊತಾ ಇದ್ದೀವಿ ಈ ಒಂದು ಧ್ಯಾನ ವರ್ಗದಲ್ಲಿ ಅಂದ್ರೆ, ಪಾಳಿ ಭಾಷೆಯಲ್ಲಿ ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಜೊತೆಗೆ ಕೂಡಿ ಇರುವಂತಹದ್ದು. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಿನ್ನೆ ನಾವು ತಿಳ್ಕೊಂಡ್ವಿ ಧ್ಯಾನ ಅಂದ್ರೆ ನೋ ಮೈಂಡ್ ಸ್ಥಿತಿ, ಆ ಮನ ಸ್ಥಿತಿ. ಮನಸ್ಸು ಅಂದ್ರೆ ಏನು? ಯಾವಾಗ್ಲೂ ಭೂತಕಾಲ ಅಥವಾ ಭವಿಷ್ಯತ್ ಕಾಲದ ಘಟನೆಗಳಿಗೆ ಅಥವಾ ಊಹೆ ಕಲ್ಪನೆಗಳಿಗೆ ಜೋಡಣೆ ಆಗುವಂಥದ್ದೇ ಮನಸ್ಸು. ಯಾವಾಗ ಈ ಜೋಡಣೆ ಇರೋದಿಲ್ವೋ, ಈ ಕ್ಷಣದಲ್ಲೇ, ಪ್ರಸ್ತುತ ಕ್ಷಣದಲ್ಲೇ ನಾವು ಜೀವಿಸಿದಾಗ ಅದು ಜೀವಂತಿಕೆಯ ಜೀವನ ಆಗಿರುತ್ತೆ. ಇದೇ ಧ್ಯಾನ ಎಂದರೆ, ಮತ್ತು ನಮ್ಮದೇ ಆದ ಸಹಜ ಗುಣ ಸ್ವಭಾವ. ಮೆಡಿಟೇಷನ್ ಈಸ್ ಅ ನೇಚರ್ ಅಂತಾನೆ ಹೇಳಲ್ಪಟ್ಟಿದೆ. ಹಾಗಾದ್ರೆ ನಾವು ಈ ಮನಸ್ಸನ್ನ ಆಲೋಚನೆಗಳು ಬರದಂತೆ ನಾವೇನಾದ್ರು ತಡೆಗಟ್ತಾ ಇದ್ದೀವಾ, ಒತ್ತಿ ಹಿಡಿತಿದ್ದೀವಾ? ಇಲ್ಲ. ನಾವು ಮನಸ್ಸಿನ ಜೊತೆ ಏನು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ತೊಡಗಿಸ್ಕೊತೀವಿ? ಉಸಿರಾಟವನ್ನ ಗಮನಿಸ್ತಾ ಇದ್ದೀವಿ. ವಿಶಾಲಾಕ್ಷಿ ಮೇಡಮ್ ಗಮನಿಸುವಿಕೆ ಅನ್ನುವಂತಹ ಪದದ ಬಗ್ಗೆ 1-2 ದಿನಗಳೇ ತಗೊಂಡಿದ್ದಾರೆ. ಆ ಒಂದು ವಿಷಯ ತಿಳಿಸ್ಲಿಕ್ಕೇನೆ 2 ತರಗತಿಗಳನ್ನ ತಗೊಂಡಿದ್ದಾರೆ. ಇಲ್ಲಿ ಗಮನಿಸುವಿಕೆ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಪ್ರತಿ ಬಾರಿ ಉಸಿರನ್ನ ಒಳಗ್ ತಗೋತಾ ಇದ್ದಾಗ ಆ ಉಸಿರಿನ ಜೊತೆನೆ ಒಳಗ್ ಹೋಗ್ತೀವಿ, ಉಸಿರನ್ನ ಗಮನಿಸ್ತೀವಿ. ಮತ್ತೆ ಉಸಿರು ಹೊರಗೆ ಬರುವಾಗ ಆ ಉಸಿರಿನ ಜೊತೆನೆ ಬರ್ತೀವಿ, ನಾವು ಉಸಿರನ್ನ ಗಮನಿಸ್ತೀವಿ. ಹಾಗಿದ್ದಲ್ಲಿ ಇಲ್ಲಿ ಈ ಗಮನಿಸುವಿಕೆಗೆ ಅತ್ಯಂತ ಪ್ರಮುಖವಾದ ಅಂಶಗಳು ಅಥವಾ ಒಂದು ಸ್ತಂಭಗಳು, ಆಧಾರ ಸ್ತಂಭಗಳು ಅಂತಾನೆ ಅನ್ಕೊಳ್ಳೋಣ. ಏನೇನ್ ಮಾಡ್ತಾ ಇದ್ದೀವಿ? ಒಂದು, ಅರಿವು, ಅವೇರ್ನೆಸ್. ನಾನು ಉಸಿರಾಡ್ತಾ ಇದ್ದೀನಿ ಅನ್ನುವಂತಹ ಅರಿವು ನಮ್ಗಿರುತ್ತೆ. ಐ ಆಮ್ ಅವೇರ್ ದಟ್ ಐ ಆಮ್ ಬ್ರೀತಿಂಗ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಉಸಿರಾಟವನ್ನು ಗಮನಿಸ್ತಾ ಇರ್ತೀವಿ. ಯಾವ ರೀತಿ ಅಂದ್ರೆ, ಒಬ್ಬ ಕಾವಲುಗಾರ ಒಂದು ಚಲನಚಿತ್ರ ಮಂದಿರ, ಥಿಯೇಟರ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಒಳಗಡೆ ಮೇನ್ ಮುಖ್ಯವಾದ ಒಂದು ಹಾಲ್ನಲ್ಲಿ ಪ್ರವೇಶ ಪಡೆಯುವಾಗ ಟಿಕೆಟ್ ಇದೆಯಾ ಇಲ್ವಾ ಅಂತ ಪ್ರತಿಯೊಬ್ಬರನ್ನು ಅವರು ತಪಾಸಣೆ ಮಾಡಿ ನಮ್ಗೆ ಒಳಗಡೆ ಬಿಡ್ತಾರೆ. ಒಬ್ರೋ ಇಬ್ರನ್ನು ನಾನು ಬಿಟ್ಬಿಟ್ಟೆ ಅಂದ್ರೆ ಕಾವಲುಗಾರನಾಗಿ,
ಟಿಕೆಟ್ ಇಲ್ದಿರೋರು ಸಹ ಒಳಗೆ ಪ್ರವೇಶ ಪಡೀತಾರೆ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಗಮನಿಸ್ತಾ ಇರ್ತಾನೆ ಆ ಕಾವಲುಗಾರ. ಇದೇ ರೀತಿ ನಾವು ಪ್ರತಿಯೊಂದು ಶ್ವಾಸ, ಉಚ್ಛ್ವಾಸ, ನಿಶ್ವಾಸಗಳನ್ನು ಗಮನಿಸ್ತಾ ಹೋಗ್ತೀವಿ. ಈ ಗಮನಿಸ್ತಾ ಹೋದಾಗ ಏನಾಗತ್ತೆ, ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಿರುತ್ತೆ. ಬಂದಿದ್ದು ನನಗೆ ನನ್ನ ಗಮನ ಏನಾದ್ರೂ ಆಲೋಚನೆ ಕಡೆ ಹೋಯ್ತು ಅಂದರೆ ನನ್ನಲ್ಲಿರುವಂತಹ ಜಾಗೃತಿ ಎನ್ನುವ ಇನ್ನೊಂದು ಅತಿ ಮುಖ್ಯವಾದ ಅಂಶ ಅಥವಾ ಒಂದು ಆಧಾರ ಸ್ತಂಭ ಅಂತಾನೆ ತಿಳ್ಕೊಳ್ಳೋಣ. ಈ ಜಾಗೃತಿ ಅಥವಾ ಎಚ್ಚರ, ಇದನ್ನ ಅಲರ್ಟ್ನೆಸ್ ಅಂತ ಹೇಳ್ತೀವಿ, ಯಾವಾಗ್ಲೂ ಎಚ್ಚರದಿಂದಿರುತ್ತೆ. ಯಾವಾಗ ನನ್ನ ಗಮನ ಶ್ವಾಸದಿಂದ ಆಲೋಚನೆಗಳ ಕಡೆ ಬಂತು, ತಕ್ಷಣ ಅದನ್ನ ವಾಪಸ್ ಶ್ವಾಸದ ಕಡೆ ತರುತ್ತೆ. ಹಾಗಾಗಿ ಇಲ್ಲಿ ಎರಡು ಅತಿ ಮುಖ್ಯವಾದ ಅಂಶಗಳು ಇಲ್ಲಿ ಗಣನೆಗೆ ತಗೋಬೇಕು. ಒಂದು ಅವೇರ್ನೆಸ್, ಇನ್ನೊಂದು ಅಲರ್ಟ್ನೆಸ್. ಇವೆರಡು ಅತಿ ಮುಖ್ಯವಾದ ಒಂದು ಪಾತ್ರಗಳನ್ನ ನಿರ್ವಹಿಸುತ್ತೆ. ಇದರಿಂದ ನಾವು ಶ್ವಾಸದ ಕಡೆ ಸತತವಾಗಿ ಗಮನ ಇಡಲು ಸಾಧ್ಯ ಆಗುವಂಥದ್ದು. ಈ ಧ್ಯಾನ ಸಾಧನೆ ಅನ್ನುವಂಥದ್ದು ಈ ಉಸಿರಾಟನೇ ಯಾಕೆ ತಗೊಂಡಿದ್ದೀವಿ ಗಮನಿಸ್ಲಿಕ್ಕಾಗಿ, ಬೇರೆ ಯಾವ್ದನ್ನಾದ್ರೂ ಯಾಕೆ ಗಮನಿಸೋದಿಲ್ಲ? ಪ್ರತಿ ಬಾರಿ ಆಲೋಚನೆ ಬಂದಾಗ ನಾವು ವಾಪಸ್ ತರ್ತೀವಿ. ಅದೇ ನಾವು ಆಲೋಚನೆಗಳ ಕಡೆನೆ ಗಮನ ಕೊಟ್ಟು ಅದರನ್ನೇ ಹಿಂಬಾಲಿಸ್ಬಿಟ್ರೆ ಏನಾಗತ್ತೆ ಅಂತ ನಿನ್ನೆ ಸಹ ನಾನು ತಿಳಿಸ್ದೆ. ಮೊದ್ಲು ನಮ್ಮ ಮನಸ್ಸು ಏನ್ ಮಾಡತ್ತೆ, ಹಳೆಯ ಸಂಗ್ರಹಾಲಯ ಅದು. ಎಲ್ಲಾ ವಿಷಯಗಳು ಸಹ ಅಲ್ಲಿ ಇರುತ್ತೆ. ಮೊದ್ಲು ಶುರು ಮಾಡುತ್ತೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಅವಶ್ಯಕ, ಇದು ಅನಾವಶ್ಯಕ. ಈ ರೀತಿಯ ಒಂದು ವಿಂಗಡಣೆ, ಒಂದು ತೀರ್ಪು ಅಥವಾ ಜಡ್ಜ್ಮೆಂಟ್ ಪ್ರಾರಂಭ ಆಗುತ್ತೆ. ನಂತರ ಒಳ್ಳೇದು ಕೆಟ್ಟದ್ದು, ಇದು ಯಾಕೆ ಬರ್ಬೇಕಿತ್ತು, ಇದು ಸರಿಯಲ್ಲ ಅನ್ನುವಂತಹ ಕಂಪ್ಲೇಂಟ್ ಶುರುವಾಗುತ್ತೆ. ಜೊತೆಗೆ ಇದು ನನ್ನೊಳಗೆ ಇರಬಾರ್ದು ಅಂತ ಅದನ್ನ ನಿಯಂತ್ರಿಸಬೇಕೆ ಅಥವಾ ಒತ್ತಿ ಹಿಡಿಯುವುದು, ಹಸ್ತಕ್ಷೇಪ ಮಾಡುವುದು, ಇವೆಲ್ಲ ಪ್ರಾರಂಭ ಆಗುತ್ತೆ. ಅದು ಸರಣಿ ರೀತಿ ಮುಂದುವರಿತಾ ಹೋಗುತ್ತೆ. ನಾವೀಗಾಗ್ಲೇ ತಿಳ್ಕೊಂಡಿದ್ದೀವಿ, ಇಂದಿನ ಒಂದು ತರಗತಿಗಳಲ್ಲೂ ತಿಳಿಸಿದರೆ, ಉಸಿರಾಟ ಮತ್ತು ಆಲೋಚನೆಗಳು ಎರಡೂ ಸಹ ಒಂದಕ್ಕೊಂದು ನೇರ ಸಂಬಂಧ ಇದೆ. ಏನೇನು ಆಲೋಚನೆಗಳು ಬರುತ್ತೋ ಅದರ ಪ್ರಕಾರವೇ ನಮ್ಮ ಉಸಿರಾಟದ ವೇಗ ಇರ್ಬೋದು, ಆಳತೆ ಇರ್ಬೋದು, ಎಲ್ಲವೂ ಸಹ ಅವಲಂಬನೆ ಹೊಂದಿರುತ್ತೆ. ಆದ್ದರಿಂದ ನಾವು ನಮ್ಮ ಆಲೋಚನೆಗಳು ಬರ್ತಾನೆ ಇರುತ್ತೆ, ಯಾಕಂದ್ರೆ ಮನಸ್ಸು ಅಂದ್ರೆ ಆಲೋಚನೆಗಳು. ನಾವು ಅದನ್ನ ಹಿಂಬಾಲಿಸ್ದೆ, ಅದನ್ನ ಯಾವ ರೀತಿಯ ಮೌಲ್ಯಮಾಪನ ಏನೂ ಮಾಡದೆ ವಾಪಸ್ ನಮ್ಮ ಗಮನವನ್ನು ಶ್ವಾಸದ ಕಡೆ ತರ್ತಿರ್ತೀವಿ. ಇದೇ ನಮ್ಮ ಜಾಗೃತಿ ಮತ್ತು ಅರಿವು, ಇವೆರಡರ ಸಹಾಯದಿಂದ ನಾವು ಈ ಗಮನಿಸುವಿಕೆ ಅನ್ನೋದನ್ನ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಈ ಶ್ವಾಸ ಅನ್ನುವಂಥದ್ದು ನಾವು ಇದುವರೆಗೂ ತಿಳ್ಕೊಂಡಿದ್ವಿ ಕೇವಲ ಈ ವಾತಾವರಣದ ಗಾಳಿಯಲ್ಲಿ ಆಮ್ಲಜನಕ ಇದೆ. ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶದ ಒಂದು ಕಾರ್ಯಾಚರಣೆಗೂ ಸಹ ಈ ಆಮ್ಲಜನಕ ಅನ್ನುವಂಥದ್ದು ಬೇಕೇ ಬೇಕು, ಅತಿ ಅವಶ್ಯಕ. ಹಾಗಾಗಿ ನಾವು ಪ್ರತಿ ಬಾರಿ ಉಸಿರನ್ನ ಒಳಗೆ ತಗೊಂಡಾಗ ಆಮ್ಲಜನಕ ತಗೋತಾ ಇದ್ದೀವಿ. ಇದು ನಮಗೆ ಬೇಕಾಗಿರುವಂತಹ ಅಗತ್ಯವಾಗಿರುವಂತಹ ಅಂಶ ಅಂತ ಅಷ್ಟೇ ಗೊತ್ತಿತ್ತು ನಮಗೆ. ಆದರೆ ಈ ಒಂದು ಆಧ್ಯಾತ್ಮಿಕತೆಗೆ, ಈ ಧ್ಯಾನ ಸಾಧನೆಗೆ ಬಂದ್ಮೇಲೆ ಒಂದು ನಮ್ಮ ಅರಿವಿಗೆ ಬಂದಂತಹ ವಿಷಯ ಏನು ಅಂದ್ರೆ, ಈ ಪ್ರಾಣ ಶಕ್ತಿ ಅನ್ನುವಂಥದ್ದು ಸಹ ನಮ್ಮೊಳಗೆ ಪ್ರತಿ ಬಾರಿ ಉಸಿರಾಡಿದಾಗ ಬರ್ತಿರುತ್ತೆ. ಜೊತೆಗೆ ನಾವು ಧ್ಯಾನಸ್ಥರಾದಾಗ, ನಮ್ಮ ಸಹಜ ಗುಣ ಸ್ವಭಾವವಾದ ಧ್ಯಾನ ಎಂಬ ಸ್ಥಿತಿಯಲ್ಲಿ ಇದ್ದಾಗ ಈ ಒಂದು ವಿಶ್ವಮಯ ಪ್ರಾಣಶಕ್ತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶರೀರವನ್ನು ಪ್ರವೇಶಿಸುತ್ತೆ. ಸಾಧಾರಣವಾಗಾದ್ರೆ ಉಸಿರಿನ ಜೊತೆ ಮಾತ್ರ ಪ್ರವೇಶ ಮಾಡುವಂಥದ್ದು ಈ ಬ್ರಹ್ಮರಂಧ್ರ ಅನ್ನುವಂತಹ ಒಂದು
ಆ, ಕೇಂದ್ರ ಸ್ಥಾನದಿಂದನೂ ಸಹ ನಮ್ಮೊಳಗೆ ಪ್ರವೇಶ ಪಡೆಯುತ್ತೆ. ಈ ಒಂದು ಪ್ರಾಣಶಕ್ತಿ ಮತ್ತು ಆಮ್ಲಜನಕನು ತಗೊಳ್ಳೋಣ. ಪ್ರತಿಯೊಂದು ಜೀವಕೋಶ ನಮ್ಮ ದೇಹದಲ್ಲಿ ಎಷ್ಟೊಂದು ಅಂಗಾಂಗ ವ್ಯವಸ್ಥೆಗಳಿದೆ, ಅದರಲ್ಲಿ ಎಷ್ಟೊಂದು ಅಂಗಗಳಿದೆ, ಅದರಲ್ಲಿ ಮತ್ತೆ ಜೀವಕೋಶಗಳಿದೆ. ಎಲ್ಲಾ ಜೀವಕೋಶಗಳನ್ನು ಸಹ ಸುಸ್ಥಿತಿಯಲ್ಲಿ ಇಡುವಂತಹ ಕೆಲಸ ಮಾಡುತ್ತೆ. ಹಾಗಾಗಿ ಈ ಒಂದು ಧ್ಯಾನ ಅನ್ನೋದು ಯಾರಿಗ್ ಬೇಕು ಅಂದ್ರೆ, ನಮಗೆ ಪತ್ರಿ ಸರ್ ತಿಳಿಸ್ಕೊಟ್ಟಿರುವುದು ಇದು ಅತ್ಯಂತ ಸರಳವಾದ, ಸುಲಭವಾದ, ಯಾರ್ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ ತೊಡಗಿಸ್ಕೊಳ್ಳುವಂತಹ ಒಂದು ಧ್ಯಾನ ಮಾರ್ಗ. ಯಾವುದೇ ವಯಸ್ಸಿನವರಾದ್ರೂ ಸಹ ಈ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. 5 ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ವಯಸ್ಸಿನ ಮಕ್ಕಳು ಈ ಧ್ಯಾನ ಸಾಧನೆಯನ್ನು ಪ್ರಾರಂಭಿಸಬಹುದು. ಹಾಗಾಗಿಯೇ ನಮಗೆ ಸರ್ಕಾರದಿಂದನೂ ಸಹ ಈ ಶಾಲೆಗಳಲ್ಲಿ ಮಕ್ಕಳಿಗೆ ಈ ಒಂದು ಧ್ಯಾನದ ಪರಿಚಯ ಮಾಡಿಸಿಕೊಡಬಹುದು ಅನ್ನುವಂತಹ ಅಧಿಕೃತ ಆದೇಶ ಸಹ ಬಂದಿದೆ. ನಮ್ಮ ಹಲವಾರು ಹಿರಿಯ ಧ್ಯಾನ ಮಿತ್ರರು ಈ ಒಂದು ಕೆಲಸ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಹಾಗಾಗಿ ತುಂಬಾ ಜನ ಧ್ಯಾನ ಮಿತ್ರರು ಶಾಲೆಗಳಲ್ಲಿ ಸ್ವತಃ ಅವರೇ ಟೀಚರ್ಸ್ ಆಗಿದ್ದಾರೆ. ಈ ಒಂದು ವೃತ್ತಿಯಲ್ಲಿ ಇದ್ದುಕೊಂಡು ಕೂಡ ತಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಬೇರೆಯವರು ಸಹ ಸ್ವಯಂ ಪ್ರೇರಿತರಾಗಿ ಹೋಗಿ ಹಲವಾರು ಶಾಲೆಗಳಲ್ಲೂ ಸಹ ಇದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಧ್ಯಾನ ಅನ್ನುವಂತಹ ಒಂದು ಸಾಧನೆಯಿಂದ ನಮಗೆ ಪ್ರಾಣಶಕ್ತಿ ಅನ್ನುವಂಥದ್ದು ಅಪಾರ ಪ್ರಮಾಣದಲ್ಲಿ ಸಿಗುತ್ತೆ ಅಂದಾಗ ಇದು ಪ್ರತಿಯೊಬ್ಬರಿಗೂ ಬೇಕು. ಯಾರಿಗೆ ಅನಾರೋಗ್ಯ ಇರುತ್ತೋ, ಮನಸ್ಸಿನಲ್ಲಿ ಮಾನಸಿಕ ಅನಾರೋಗ್ಯ ಅಂತ ತಗೊಳ್ಳೋಣಂತೆ, ಸಮಾಧಾನ ಇಲ್ಲದಿರುವಿಕೆ, ಶಾಂತಿಯ ಒಂದು ಅನುಭವ ಇಲ್ಲದಿರುವಿಕೆ, ಈ ರೀತಿ ಭಾವನಾತ್ಮಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಒಂದು ಆರೋಗ್ಯದಲ್ಲಿ ಏರುಪೇರು ಇದ್ದವರಿಗೆ ಮಾತ್ರನ, ಅಥವಾ ಯಾವುದೇ ಒಂದು 60 ವರ್ಷ 50 ವರ್ಷ ಆದ್ಮೇಲೆ ಅವರಿಗೆ ಕುಟುಂಬದ್ದಾಗ್ಲಿ ಅಥವಾ ಬೇರೆ ಯಾವ ಜವಾಬ್ದಾರಿಗಳೆಲ್ಲ ಕಡಿಮೆ ಇದ್ದು ಸಮಯದ ಒಂದು ಅವಕಾಶ ಇದ್ದಾಗ ಅಂಥವರಷ್ಟೇ ಜೀವನದ ಕೊನೆಯ ವರ್ಷಗಳಲ್ಲಿ ಮಾತ್ರ ಮಾಡುವಂತಹದ್ದ ಅಂತ ಹಲವಾರು ಜನರಿಗೆ ಅನುಮಾನ ಅಥವಾ ಸಂಶಯ ಬರುತ್ತೆ. ಅಥವಾ ಬೇರೆ ಚಿಕ್ಕ ವಯಸ್ಸಿನಲ್ಲೇ ಇದನ್ನ ಈ ಧ್ಯಾನ ಸಾಧನೆಯಲ್ಲಿ ತೊಡಗಿಸ್ಕೊಂಡ್ರೆ ಮುಂದೆ ಇವರು ಸನ್ಯಾಸಿಗಳಾಗ್ಬಿಡ್ತಾರೆ, ಕುಟುಂಬ ಜೀವನ ಬೇಡ ಅಂತಾರೆ ಅನ್ನುವಂತಹ ಒಂದು ಸಂಶಯ ಕೂಡ ಇರುತ್ತೆ. ಆದರೆ ಇದು ಖಂಡಿತ ತಪ್ಪು. ಏಕೆಂದ್ರೆ ನಾವೀಗಾಗಲೇ ತಿಳ್ಕೊಂಡ್ವಿ, ಪ್ರತಿಯೊಂದು ನಮ್ಮ ಶರೀರದ ಜೀವಕೋಶಗಳು ಸಹ ಸುಸ್ಥಿತಿಯಲ್ಲಿ ಇರಬೇಕು. ನಮ್ಮ ಆರೋಗ್ಯ ಎಲ್ಲಾ ಆಯಾಮಗಳಲ್ಲೂ ಸಹ ಸುಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ನಾವು ಈ ಸಾಧನೆಯಲ್ಲಿ ಇರಲೇಬೇಕಾಗಿದೆ. ಧ್ಯಾನ ಅನ್ನುವ ನಮ್ಮ ಸಹಜ ಸ್ಥಿತಿಯ ಬಗ್ಗೆ ನಮಗೆ ಅರಿವು ಇರಲೇಬೇಕು. ಹಾಗಿದ್ದಲ್ಲಿ ಆರೋಗ್ಯ ಅಂದ್ರೆ ದೈಹಿಕ ಆರೋಗ್ಯ ಮಾತ್ರನ? ಇಲ್ಲ. WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನಂತ ಆರೋಗ್ಯವನ್ನ ತಿಳಿಸುತ್ತೆ, ಒಂದು ಆರೋಗ್ಯದ ಡೆಫಿನೇಷನ್, ವ್ಯಾಖ್ಯಾನ, ಇದು ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ಆಯಾಮಗಳಲ್ಲಿ, ಈ ಇಷ್ಟೂ ಆಯಾಮಗಳಲ್ಲೂ ಸಹ ಒಂದು ಸುಸ್ಥಿತಿಯಲ್ಲಿ ಇರುವಂಥದ್ದೇ ನಮ್ಮ ಆರೋಗ್ಯ. ಆರೋಗ್ಯ ಅನ್ನೋದು ಸಹ ನಮ್ಮ ಮೂಲ ಸ್ವರೂಪವೇ. ಹೇಗೆ ಧ್ಯಾನ ಅನ್ನೋದು ನಮ್ಮ ಸಹಜ ಸ್ಥಿತಿಯು, ಆರೋಗ್ಯವೂ ಸಹ ಮೂಲ ಸ್ಥಿತಿ. ಆದರೆ ನಾವು ನಮ್ಮ ಬೇರೆ ಬೇರೆ ರೀತಿಯ ಒಂದು ಅಭ್ಯಾಸಗಳಿಂದ ನಾವು ಈ ಮೂಲ ಸ್ಥಿತಿಯಿಂದ ದೂರ ಹೋಗಿರ್ತೀವಿ, ಅನಾರೋಗ್ಯಕ್ಕೆ ಈ ಒಂದು ಪುಸ್ತಕದ ಒಂದು ಏನು ಶೀರ್ಷಿಕೆಯಲ್ಲಿ ತಿಳಿಸಿರೋದು ಅದೇ, ಹಿಂದೂ ಯೋಗಿ ದ ಸೈನ್ಸ್ ಆಫ್ ಬ್ರೆತ್ ಅಂತ ತಿಳಿಸಿ ಕೆಳಗಡೆ ಒಂದು ಅತಿ ಮುಖ್ಯವಾದ ಒಂದು ಘೋಷವಾಕ್ಯನ ತಿಳಿಸಿದ್ದಾರೆ. ಫಿಸಿಕಲ್, ಮೆಂಟಲ್, ಸೈಕಿಕ್ ಅಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್.
ಇದು ಯಾವ್ಯಾವ ಆಯಾಮಗಳಲ್ಲಿ ನಮ್ಮಲ್ಲಿ ಬೆಳವಣಿಗೆ ತಂದ್ಕೊಡುತ್ತೆ ಅಂದ್ರೆ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ, ಭಾವನಾತ್ಮಕ ಎಲ್ಲಾ ಆಯಾಮಗಳಲ್ಲೂ ಸಹ ನಮಗೆ ಬೆಳವಣಿಗೆ ತಂದ್ಕೊಡುತ್ತೆ. ಹಾಗಾಗಿ ಇದು ಕೇವಲ ಆ, ವೃದ್ಧರಿಗೆ ಅಥವಾ ಅನಾರೋಗ್ಯ ಇರುವವರಿಗೆ ಅಂತ ಖಂಡಿತ ಅಲ್ಲ. 5 ವರ್ಷಗಳ ನಂತರ ಮಕ್ಕಳಿಗೂ ಸಹ ಇದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಾವು ಅವರನ್ನ ಉತ್ತೇಜನ ನೀಡಬೇಕು. 5 ವರ್ಷದವರೆಗೂ ಯಾಕೆ ಈ ಧ್ಯಾನ ಸಾಧನೆ ಮಕ್ಕಳಿಗೆ ಬೇಡ ಅಂತ ಹೇಳ್ತೀವಿ ಅನ್ನೋದು ಇಲ್ಲೊಂದೇ ಒಂದು ತಿಳಿಸ್ತೀನಿ. ಯಾಕೆಂದ್ರೆ ಈಗಾಗ್ಲೇ ನಿನ್ನೆನೂ ತಿಳ್ಕೊಂಡ್ವಿ, ಇವತ್ತು ಮತ್ತೆ ಮತ್ತೆ ತಿಳಿಸ್ದೆ. ಧ್ಯಾನ ಅನ್ನುವಂಥದ್ದು ನಮ್ಮ ಸಹಜ ಸ್ಥಿತಿ. ಈ ಒಂದು ಸಹಜ ಸ್ಥಿತಿಯಿಂದ ನಾವು ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡೋದು ಯಾವಾಗ ಅಂದ್ರೆ ಸಮಾಜದ ಜೊತೆ ನಾವು ಬೆರೆಯುವಿಕೆ ಶುರು ಮಾಡಿದಾಗ. ಮಗು ಒಂದು ಮನೆಯಿಂದ ಹೊರಗೆ ಹೋಗಿ ಶಾಲೆಗೆ ಅಥವಾ ಹೊರಗಡೆ ಬೇರೆ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಶಾಲೆ ಹೋಗಕ್ಕೆ ಪ್ರಾರಂಭ ಆದ ನಂತರ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಸಹ ಯಾವ ರೀತಿ ಇದೆ ನಿಮಗೆ ಗೊತ್ತು. ಒಬ್ರನ್ನೊಬ್ರು ಕಂಪೇರ್ ಮಾಡೋದು, ಹೋಲಿಸಿ ನೋಡುವಂಥದ್ದು, ಅವರು ಹೀಗೆ ಇವರು ಹೀಗೆ ಅನ್ನುವಂಥದ್ದು ಎಲ್ಲವನ್ನು ನಾವೇ ಆ ಮಗುವಿನ ಮನಸ್ಸಿನಲ್ಲಿ ಹುಟ್ಟು ಹಾಕ್ತೀವಿ. ಅದಾದ ನಂತರ ಮನಸ್ಸು ಆ ಮಗು ಸಹಜತೆಯಿಂದ ದೂರ ಆಗ್ತಾ ಬರುತ್ತೆ. ಹಾಗಾಗಿ 5 ವರ್ಷದ ತನಕ ಆ ಮಗು ಸಹಜ ಸ್ಥಿತಿಯಲ್ಲೇ ಇರುತ್ತೆ. ಮಗುವಿನಲ್ಲಿ ಆ ಪ್ರಾಣ ಶಕ್ತಿಯ ಒಂದು ಪ್ರಮಾಣ ಅತಿ ಹೆಚ್ಚಿನದಾಗಿರುತ್ತೆ. ಯಾವುದೇ ಮಗುನ ನಾವು ಮನೆಯಲ್ಲಿ ಗಮನಿಸಿದ್ರೆ ಇಡೀ ದಿವಸ ಮಲಗಿದಾಗ ಬಿಟ್ರೆ ಎದ್ದ ಕ್ಷಣದಿಂದನೂ ಅದು ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮಕ್ಕಳು ಕೈ ಆಡಿಸ್ತಿರತ್ತೆ, ಕಾಲ ಆಡಿಸ್ತಿರುತ್ತೆ, ಏನೋ ಒಂದ್ ಮಾತಾಡ್ತಿರುತ್ತೆ, ಏನೋ ಒಂದ್ರಲ್ಲಿ ತೊಡಗಿಸ್ಕೊಂಡಿರುತ್ತೆ. ನಾವೇ ಇಡೀ ಒಂದು ದಿನ ಬೆಳಗ್ಗಿಂದ ರಾತ್ರಿ ತನಕ ಆ ಮಗು ಹೇಗ್ ಮಾಡ್ತಾ ಇದೆಯೋ ಅದನ್ನ ಒಂದು ಅನುಕರಣೆ ಮಾಡ್ಬೇಕು ಅಂದ್ರೆ ನಮ್ ಕೈಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಮಗು ಅನ್ನುವಂಥದ್ದು ಅಷ್ಟು ಆ ಪ್ರಾಣಶಕ್ತಿ ತನ್ನಲ್ಲಿ ಇಟ್ಕೊಂಡಿರುತ್ತೆ. ಬರ್ತಾನೆ ಇರುತ್ತೆ ಮಗುಗೆ, ಯಾಕಂದ್ರೆ ಆ ಸಹಜ ಸ್ಥಿತಿಯಲ್ಲಿ ಆ ಮಗು ಇರುತ್ತೆ. ಆ ಮಗು ಸರಿಯಾದ ರೀತಿಯಲ್ಲೂ ಸಹ ಉಸಿರಾಟ ಆಡ್ತಿರುತ್ತೆ. ಉಸಿರಾಟ ಅನ್ನೋದು ಹೇಗೆ ಒಂದು ಸಹಜ ಸ್ಥಿತಿಯಲ್ಲಿ ಉಸಿರಾಡ್ಬೇಕು, ಅದು ನಾವೆಲ್ಲರೂ ಮಕ್ಕಳಾಗಿದ್ದಾಗ ಆ ಸಹಜವಾದ ಉಸಿರಾಟದ ಅಭ್ಯಾಸಗಳನ್ನ ನಾವು ಹೊಂದಿದ್ವಿ. ಅಪಾರವಾದ ಪ್ರಾಣಶಕ್ತಿನೂ ನಮಗೆ ಬರ್ತಾ ಇತ್ತು ಪ್ರಕೃತಿಯಿಂದ. ಮಕ್ಕಳ ಒಂದು ಮುಗ್ಧತೆ, ತಲ್ಲೀನತೆ ನಾವೆಲ್ಲರೂ ನೋಡಿ ಒಂದು ಸಂಭ್ರಮನ ಪಟ್ಟಿರ್ತೀವಿ. ಆ ಮಗು ಎಲ್ಲಾ ಮಕ್ಕಳು ಸಹ ಆ ಕ್ಷಣದಲ್ಲಿ, ಪ್ರಸ್ತುತ ಕ್ಷಣದಲ್ಲಿ ಜೀವಿಸುತ್ತೆ. ಯಾವ್ದಾದ್ರು ಇನ್ನೊಂದ್ ಮಗು ಜೊತೆ ಆಟ ಆಡುವಾಗ ಜಗಳ ಆಡಿದ್ರು, ಏನೇ ಮಾಡಿದ್ರು ಮತ್ತೆ ನೆಕ್ಸ್ಟ್ ಮೊಮೆಂಟೇ ಬಾ ಆಟ ಆಡೋಣ ಅಂತ ಕರ್ಕೊಂಡು ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಳೇದನ್ನ ಏನು ಅಲ್ಲಿ ಇಟ್ಕೊಳ್ಳೋದಿಲ್ಲ, ಆ ಕ್ಷಣದಲ್ಲಿ ಜೀವಿಸುತ್ತೆ. ಈ ಒಂದು ಆ ಈ ಕ್ಷಣ ಅನ್ನುವಂಥದ್ದು ಸಹ ಅತ್ಯಂತ ಸುಂದರವಾದ ಪದ, ಅದ್ಭುತವಾದ ಪದ. ಪ್ರೆಸೆಂಟ್ ಅಂತ ಹೇಳ್ತೀವಿ. ಈ ಪದವನ್ನು ನೋಡಿದ್ರೆ ನಾವು ಒಂದು ವಿಂಗಡಣೆ ಮಾಡಿದ್ರೆ ಪ್ರೀ ಮತ್ತು ಸೆಂಟ್. ಪ್ರೀ ಅಂದ್ರೆ ಈಗಾಗಲೇ, ಸೆಂಟ್ ಅಂದ್ರೆ ನಮಗಾಗಿ ಕಳಿಸಲ್ಪಟ್ಟಿದೆ. ಈ ಕ್ಷಣ ಮಾತ್ರ ನಮ್ಮದು, ನಮಗಾಗಿ ಈ ಒಂದು ಪ್ರಕೃತಿಯಲ್ಲಿ ದೊರಕಿರುವಂತಹ, ಲಭ್ಯವಿರುವಂತಹ ಕ್ಷಣ. ಈ ಹಿಂದಿನ ಕ್ಷಣಗಳು, ಈಗ ನಾನು 5 ಗಂಟೆಗೆ ಏನ್ ಮಾತಾಡ್ತಿದ್ನೋ ಅದು ಸಹ ಹಿಂದಿನ ಕ್ಷಣನೇ, ಭೂತಕಾಲ. ಅದು ಈಗ ಪ್ರಸ್ತುತ ಇಲ್ಲ, ಅದು ಈಗ ಜೀವಂತಿಕೆ ಇಲ್ಲ ಅಲ್ಲಿ. ಮುಂದೆ ಏನಾಗುತ್ತೋ ಅದು ನಮಗ್ ಗೊತ್ತಿಲ್ಲ. ಮುಂದೆ ಭವಿಷ್ಯತ್ ಕಾಲದ್ದೆಲ್ಲವೂ ಸಹ ಕನಸುಗಳು, ಊಹೆಗಳು, ಕಲ್ಪನೆಗಳು, ಅಪೇಕ್ಷೆಗಳು, ನಿರೀಕ್ಷೆಗಳು. ಇವ್ಯಾವೂ ಸಹ ಹೀಗೆ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಈ ಕ್ಷಣ ಮಾತ್ರ ನಮಗೆ ಸತ್ಯ. ಆದ್ದರಿಂದ ನಾವು ಈ ಕ್ಷಣದ ಜೀವನ ಜೀವಿಸ್ಬೇಕು, ಜೀವಂತಿಕೆಯಿಂದ ಜೀವಿಸ್ಬೇಕು. ಅದಕ್ಕಾಗಿ ನಾವು
ಪ್ರತಿದಿನ ಎದ್ದಾಗ್ಲೂ ಸಹ ಆ ಒಂದು ಕೃತಜ್ಞತಾ ಭಾವ, ಧನ್ಯತಾ ಭಾವ, ಒಂದು ಶ್ರೇಷ್ಠತಾ ಭಾವ, ಮತ್ತೊಂದು ದಿನ ನನಗೆ ಜೀವಂತಿಕೆಯಿಂದ ಜೀವಿಸಲು ಒಂದು ಈ ಪ್ರಕೃತಿ ಅವಕಾಶ ಕೊಟ್ಟಿದೆ ಅನ್ನುವಂತಹ ಭಾವನೆಯಿಂದಲೇ ನಾವು ನಮ್ಮ ಧ್ಯಾನ ಸಾಧನೆಯನ್ನ ಪ್ರಾರಂಭಿಸಬೇಕು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ? ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ ಕೊಡ್ತಾ ಹೋಗ್ತೀವಿ. ಇಲ್ಲಿ ವೈಜ್ಞಾನಿಕ ಅಂಶಗಳನ್ನು ನಾವು ತಿಳ್ಕೊಂಡಾಗ ಇದರಲ್ಲಿ ಮತ್ತಷ್ಟು ಆಸಕ್ತಿ ಮೂಡುತ್ತೆ. ನಮ್ಮಲ್ಲಿ ಆ ಒಂದು ಶ್ರೇಷ್ಠತಾ ಭಾವ, ಗೌರವ, ನಮ್ಮ ಶರೀರದ ಬಗ್ಗೆ, ಈ ಪ್ರಕೃತಿಯ ಬಗ್ಗೆ, ಅಸ್ತಿತ್ವದ ಬಗ್ಗೆ, ಎಲ್ಲದರ ಬಗ್ಗೆ ಸಹ ಗೌರವ ಮೂಡ್ತೀವಿ. ಇದಕ್ಕೊಂದು ಉದಾಹರಣೆ ತಗೊಳ್ಳೋಣ. ಯಾವ್ದಾದ್ರು ಅನಾರೋಗ್ಯ ಸ್ಥಿತಿ ಇದ್ದಾಗ ವೈದ್ಯರಲ್ಲಿ ಹೋದಾಗ ಇಂತಹ ಆಹಾರ ಪದ್ಧತಿ ಇರಬೇಕು, ಇಂತಿಂತಹ ಆಹಾರದಲ್ಲಿ ಈ ರೀತಿಯ ಪೋಷಕಾಂಶಗಳಿದೆ ಅಂತ ತಿಳಿಸ್ತಾರೆ. ಸುಮ್ಮನೆ ಉದಾಹರಣೆಗೆ ನಾವು ಪ್ರತಿದಿನ ಉಪಯೋಗಿಸುವಂತಹ ತರಕಾರಿ ಇಂಥದ್ನೇ ತಗೊಳ್ಳೋಣ. ಒಂದು ಕ್ಯಾರೆಟ್, ಇದರಲ್ಲಿ ವಿಟಮಿನ್ ಎ ಇದೆ. ಸೊಪ್ಪು ತರಕಾರಿಗಳಲ್ಲಿ ಬೇರೆ ಹಸಿರು ತರಕಾರಿಗಳಲ್ಲಿ, ಸೊಪ್ಪಿನಲ್ಲಿ ವಿಟಮಿನ್ ಬಿ ಇದೆ. ಮತ್ತೆ ನಾವು ಬಿಸಿಲಿನಲ್ಲಿ ನಮ್ಮ ಚರ್ಮವನ್ನು ಆ ಸೂರ್ಯನ ಒಂದು ಕಿರಣಗಳಿಗೆ ಒಡ್ಕೊಂಡಾಗ, ಏನು ಓಡಾಡಿದಾಗ ವಿಟಮಿನ್ ಡಿ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ. ಈ ರೀತಿ ನಾವು ತಿಳಿಸಿದಾಗ, ರಾಗಿಯಲ್ಲೂ ಸಹ ಪೋಷಕಾಂಶಗಳಾದ ಐರನ್ ಅಂಶ ಇದೆ, ಕ್ಯಾಲ್ಸಿಯಂ ಅಂಶ ಇದೆ. ಈ ರೀತಿ ತಿಳಿಸಿದಾಗ, ಸುಮ್ನೆ ಇಂತಿಂಥ ತಿನ್ಬೇಕು ಅಂದಾಗ ಯಾವ ರೀತಿ ನಮ್ಮ ಮನಸ್ಥಿತಿ ಇರುತ್ತೆ, ನಾವು ಅದನ್ನ ಆಚರಣೆಗೆ ತರ್ತೀವ ಇಲ್ವೋ, ಅದೇ ಇಂತಿಂಥದ್ರಲ್ಲಿ ಇಂತಿಂಥದ್ದಿದೆ, ನೀವು ಇದನ್ನ ತಗೊಂಡಾಗ ನಿಮ್ಮಲ್ಲಿ ಏನು ಈ ಕೊರತೆಗಳಿದೆಯೋ ಇವೆಲ್ಲ ನಿವಾರಣೆ ಆಗತ್ತೆ ಅಂತ ತಿಳಿಸಿದಾಗ ನಮ್ಮಲ್ಲಿ ಒಂದು ಅಸ್ಪಷ್ಟತೆ ಬರುತ್ತೆ. ಅದೇ ರೀತಿ ಈ ಒಂದು ವೈಜ್ಞಾನಿಕ ವಿಷಯವಾದ ಈ ಸೈನ್ಸ್ ಆಫ್ ಬ್ರೆತ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ತಿಳಿಸಿರುವ ಅಂಶಗಳು ನಮಗೆ ಈ ಧ್ಯಾನ ಸಾಧನೆಯಲ್ಲಿ ನಾವು ಮುಂದುವರಿಸಲಿಕ್ಕೆ ಆಸಕ್ತಿ, ಹಾಗೆ ಉಳಿಸ್ಕೊಳ್ಳಿಕ್ಕೆ ನಾವು ಸಾಧ್ಯವಾಗಲು ಈ ಒಂದು ಪುಸ್ತಕ ತುಂಬಾ ಸಹಾಯ ಮಾಡುತ್ತೆ. ಹೇಗ್ ಶುರು ಮಾಡ್ತಾರೆ ಈ ಪುಸ್ತಕದಲ್ಲಿ ಅಂದ್ರೆ, ನಾವು ಉಸಿರಾಡ್ತಿದೀವಿ ಅಂದ್ರೆ ಬದುಕಿದೀವಿ, ಜೀವಂತವಾಗಿದ್ದೀವಿ. ಉಸಿರಿಲ್ದೆ ಜೀವ ಇಲ್ಲ. ಮನುಷ್ಯರಷ್ಟೇ ಉಸಿರಾಡ್ತಿದಾರ? ಇಲ್ಲ. ಪ್ರಾಣಿಗಳು ಸಹ ಉಸಿರಾಡ್ತಿದ್ದಾವೆ, ಸಸ್ಯ ರಾಶಿನೂ ಸಹ ಉಸಿರಾಡ್ತವೆ. ಇವೆಲ್ಲವೂ ಸಹ ಪ್ರಾಣಿ ಸಮೂಹ, ಸಸ್ಯ ಸಮೂಹ, ಇವುಗಳ ಜೀವನವೂ ಸಹ ಗಾಳಿಯನ್ನೇ ತನ್ನ ಅಸ್ತಿತ್ವಕ್ಕಾಗಿ ಅವಲಂಬಿಸಿದೆ. ಹಾಗಾಗಿ ಇಲ್ಲಿ ಯೋಗಿ ರಾಮಚರಕ ಮಾಸ್ಟರ್ ಏನನ್ನ ಒಂದು ಜೀವನ ಅಂದ್ರೆ ಒಂದು ಡೆಫಿನೇಷನ್ ಕೊಡ್ತಾರೆ, ವ್ಯಾಖ್ಯಾನ. ಏನು ಅಂದ್ರೆ, ಜೀವನ ಅಂದ್ರೆ ಇದೊಂದು ಉಸಿರಾಟದ ಸರಣಿ. ಜೀವನ ಅಂದ್ರೆ ಶ್ವಾಸ, ಶ್ವಾಸವೇ ಜೀವನ, ಶ್ವಾಸವೇ ಗುರು ಅಂತ ನಮ್ಗೆಲ್ರಿಗೂ ಪತ್ರಿ ಸರ್ ತಿಳಿಸ್ಕೊಟ್ಟಿದ್ದಾರೆ. ಪತ್ರಿಜಿ ಗುರುಗಳು ಯಾವಾಗ್ಲೂ ಶ್ವಾಸವನ್ನೇ ಗುರು ಅಂತ ತಿಳಿಸ್ತಾ ಇರ್ತಾರೆ. ಇನ್ನು ಈ ಉಸಿರಾಟ, ಈ ಕ್ರಿಯೆ ಯಾವ ರೀತಿ ನಮ್ಮ ಶರೀರದಲ್ಲಿ ನಿರಂತರವಾಗಿ ಹುಟ್ಟಿದಾಗಿನಿಂದ ಕೊನೆಯ ಒಂದು ಸಾವಿನವರೆಗೂ ನಮ್ಮ ಜೀವಿತಾವಧಿ ಎಷ್ಟು ವರ್ಷಗಳಿರುತ್ತೋ ಅಷ್ಟೂ ಸಮಯ ಅನುಕ್ಷಣ ಇದು ನಡೀತಾನೆ ಇರುವಂತಹ ಆಂತರಿಕ ಕ್ರಿಯೆ. ನಮ್ಮ ಶರೀರದಲ್ಲಿ ಹಲವಾರು ಆಂತರಿಕ ಕ್ರಿಯೆಗಳಿದೆ, ನಮ್ಗೆಲ್ರಿಗೂ ಗೊತ್ತು. ನಾವು ಆಹಾರ ಸೇವಿಸಿದಾಗ ಒಂದು ಜೀರ್ಣಾಂಗ ವ್ಯವಸ್ಥೆ ಇದೆ, ಅಲ್ಲಿ ಆಹಾರ ಒಂದು ಪಚನ ನಡೆದು ರಕ್ತಕ್ಕೆ ಒಂದು ರವಾನೆ ಆಗತ್ತೆ. ನೆಕ್ಸ್ಟ್ ಹೃದಯ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆ. ಇದು ಪ್ರತಿಯೊಂದು, ಈಗ ನಾವು ಶ್ವಾಸದಲ್ಲಿ ಗಾಳಿಯಿಂದ ಆಮ್ಲಜನಕ ತಗೋತೀವಿ, ಆಹಾರ ಪದಾರ್ಥಗಳಿಂದ ಪೋಷಕಾಂಶಗಳು ನಮ್ಮ ರಕ್ತಕ್ಕೆ ರವಾನೆ ಆಗುತ್ತೆ. ಇದನ್ನು ಇಡೀ ದೇಹಕ್ಕೆ ತಲುಪಿಸುತ್ತೆ. ಪ್ರತಿಯೊಂದು ಜೀವಕೋಶಕ್ಕೂ ಈ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಇದು
ರವಾನೆ ಮಾಡುತ್ತೆ. ನೆಕ್ಸ್ಟ್ ನರಮಂಡಲ ವ್ಯವಸ್ಥೆ, ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ, ಪ್ರಾಪಂಚಿಕ ವಿಷಯ ಅಂದ್ರೆ ಹೊರ ಜಗತ್ತಿನ ಎಲ್ಲಾ ಸಂವೇದನೆಗಳನ್ನು ನನ್ನೊಳಗೆ ಕಳಿಸುತ್ತೆ. ಮತ್ತೆ ಒಳಗಿನಿಂದ ಹೊರಕ್ಕೆ ನಮ್ಮ ಇಡೀ ದೇಹದ ಒಳಗಿರುವ ಅಂಗಾಂಗಗಳು, ಹಾಗೆ ಹೊರಗೆ ನಮಗೆ ಕಾಣುವಂತಹ ಎಲ್ಲ ಏನು ಮಾಂಸ ಮಾಂಸಖಂಡಗಳಿರ್ಬೋದು, ಈ ಪಂಚೇಂದ್ರಿಯಗಳು ಎಲ್ಲದಕ್ಕೂ ಮೆದುಳಿನಿಂದ ಸಂಕೇತಗಳು ರವಾನೆ ಇಲ್ಲಿ ಪ್ರಾಣಶಕ್ತಿಯ ಒಂದು ವಿಷಯ ಸಹ ಬರುತ್ತೆ. ಪ್ರಾಣಶಕ್ತಿ ಕೆಲಸ ಮಾಡೋದು ಈ ನರಗಳ ಮುಖಾಂತರ, ನರಮಂಡಲ ವ್ಯವಸ್ಥೆಯ ಮುಖಾಂತರ. ಮತ್ತೊಂದು ಅತ್ಯದ್ಭುತವಾದ ಒಂದು ಅಂಗಾಂಗ ವ್ಯವಸ್ಥೆ ಅಂದ್ರೆ ವಿಸರ್ಜನಾ ವ್ಯವಸ್ಥೆ. ಇದು ನಾವು ಕಿಡ್ನಿ ಇವೆಲ್ಲ ಕೇಳೇ ಇರ್ತೀವಿ. ಏನು ಅನಾವಶ್ಯಕ ವಸ್ತುಗಳು ಇರುತ್ತೋ ನಮ್ಮಲ್ಲಿ, ಅದಷ್ಟನ್ನು ಹೊರಗೆ ವಿಸರ್ಜನೆ ಮಾಡುವಂಥದ್ದು. ನಮ್ಮ ಶ್ವಾಸವು ಕೂಡ ಒಂದು ವಿಸರ್ಜನಾ ವ್ಯವಸ್ಥೆ ಅಂತಾನೂ ಹೇಳಬಹುದು. ಏಕೆಂದ್ರೆ ಪ್ರತಿಯೊಂದು ನಿಶ್ವಾಸದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂತಹ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನುವುದನ್ನು ನಾವು ಗಾಳಿಯ ಜೊತೆಯಲ್ಲಿ ಹೊರಗಡೆ ಹಾಕ್ತೀವಿ. ಈ ರೀತಿ ಈ ಎಲ್ಲಾ ಒಂದು ಆಂತರಿಕ ಕ್ರಿಯೆಗಳು ಸಹ ತಮ್ಮಷ್ಟಕ್ಕೆ ತಾವೇ ನಡೀತಾ ಇರುತ್ತೆ. ಈಗ ನಾನು ಉಸಿರಾಡ್ಬೇಕು, ಅಲ್ಲ, ಈಗ ನಾನು ಜೀರ್ಣಕ್ರಿಯೆ ಆಗ್ಬೇಕು, ಹೃದಯ ಬಡಿಬೇಕು, ಕಿಡ್ನಿ ಕೆಲಸ ಮಾಡ್ಬೇಕು, ಲಿವರ್ ಕೆಲಸ ಮಾಡ್ಬೇಕು, ನಾನೇನು ನಿರ್ದೇಶನ ನೀಡಬೇಕಾಗಿಲ್ಲ. ಅವು ತಾನೇ ಕೆಲಸ ಮಾಡ್ತಾ ಇರುತ್ತೆ, ರೌಂಡ್ ದ ಕ್ಲಾಕ್, 24/7. ಇವನ್ನೆಲ್ಲ ನಾವು ಅನೈಚ್ಛಿಕ, ಇನ್ವಾಲಂಟರಿ ಅಂತ ಹೇಳ್ತೀವಿ. ತನ್ನಷ್ಟಕ್ಕೆ ತಾನೇ, ನನ್ನ ಪ್ರಮೇಯ ಇಲ್ಲದೆ. ಆದ್ರೆ ಇಲ್ಲಿ ನಾನೀಗ ಬೆರಳಾಡಿಸ್ತಿದ್ದೀನಿ, ಮಾತನಾಡ್ತಾ ಇದ್ದೀನಿ, ಈ ಕರ್ಮೇಂದ್ರಿಯಗಳು ಇದೆಯಲ್ಲ, ಕಾಲು ಆಡಿಸ್ಬೇಕು, ನಡಿಬೇಕು, ಕಣ್ಣಿನ ರೆಪ್ಪೆ ಮುಚ್ಚಬೇಕು, ತೆಗಿಬೇಕು, ಇದೆಲ್ಲವೂ ಸಹ ನನ್ನ ಇಚ್ಛೆಯ ಪ್ರಕಾರ ನಡೆಯುವಂತಹದ್ದು. ಇದನ್ನ ಐಚ್ಛಿಕ ಕ್ರಿಯೆಗಳು ಅಂತ ಹೇಳ್ತೀವಿ. ನಮ್ಮ ಶರೀರವೆಂಬ ಈ ಒಂದು ಅತ್ಯದ್ಭುತ ಸೃಷ್ಟಿಯಲ್ಲಿ 2 ರೀತಿಯ ಕ್ರಿಯೆಗಳು ಇದೆ. ಆದ್ರೆ ಉಸಿರಾಟ, ಈ ಶ್ವಾಸಕ್ರಿಯೆ ಅನ್ನುವಂಥದ್ದು ಒಂದು ವಿಶೇಷವಾದ ಕ್ರಿಯೆ. ಇಲ್ಲಿ ಐಚ್ಛಿಕ, ಅನೈಚ್ಛಿಕ 2 ಅಂಶಗಳು ಇದೆ, ವಾಲಂಟರಿ ಆಸ್ ವೆಲ್ ಆಸ್ ಇನ್ವಾಲಂಟರಿ. ಇದೊಂದು ವಿಷಯ ಹೇಳಿ ನಿಲ್ಲಿಸ್ತೀನಿ. ಐಚ್ಛಿಕ ಹೇಗಪ್ಪ ಅಂದ್ರೆ, ಕೆಲವು ಕ್ಷಣಗಳು ನಾವು ಉಸಿರಾಟವನ್ನ ಹಿಡಿದಿಡಬಹುದು, ಕೆಲವು ಕ್ಷಣಗಳು. ಜೊತೆಗೆ ದೀರ್ಘವಾಗಿ ಉಸಿರಾಡಬೇಕು ಅಂದ್ರೂ ಸಹ ಅಲ್ಲಿ ಆಪ್ಷನ್ ಇದೆ, ನಾನು ದೀರ್ಘವಾಗಿ ಉಸಿರಾಡಬಹುದು, ದೀರ್ಘವಾಗಿ ಉಸಿರನ್ನು ಹೊರಗೂ ಬಿಡಬಹುದು, ಜೊತೆಗೆ ವೇಗವಾಗಿ 1 ನಿಮಿಷಕ್ಕೆ ಸಾಧಾರಣವಾಗಿ 16ರಿಂದ 18 ಬಾರಿ ಉಸಿರಾಡ್ತೀವಿ. ಇದನ್ನೇ ನಾನು ಇನ್ನೂ ವೇಗವಾಗಿ ಬೇಕಿದ್ದಲ್ಲೂ ಸಹ ಉಸಿರಾಡಬಹುದು. ಇದೆಲ್ಲವನ್ನು ನಾವೆಲ್ಲರೂ ಮಾಡೇ ಇರ್ತೀವಿ. ನನ್ನ ಒಂದು ಪ್ರಮೇಯ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ. ಪೂರ್ಣವಾದ ನಿಯಂತ್ರಣ ಅಥವಾ ನಾನು ಹೇಳ್ದಂಗೆ ನಾನು ಉಸಿರಾಡ್ಬೇಕು ಅನ್ನುವಂಥದ್ದು ಇಲ್ಲ. ಸ್ವಲ್ಪ ಪ್ರಮಾಣದ ಒಂದು ಐಚ್ಛಿಕ, ವಾಲಂಟರಿ ಪಾರ್ಟ್ ಒಂದ್ ಸ್ವಲ್ಪ ಇದೆ. ಮಿಕ್ಕಿದ್ದೆಲ್ಲವೂ ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಈ ಉಸಿರಾಟ ಕ್ರಿಯೆ ಇನ್ವಾಲಂಟರಿ ಅಥವಾ ಅನೈಚ್ಛಿಕ. ಅಂದ್ರೆ ಶರೀರದಲ್ಲಿ ಇದು ಒಂದೇ ಕ್ರಿಯೆ, ಐಚ್ಛಿಕ ಅನೈಚ್ಛಿಕ ಅಂಶಗಳನ್ನು ಇರುವಂಥದ್ದು. ಜೊತೆಗೆ ನಮ್ಮ ಶರೀರದ ಇತರೆ ಐಚ್ಛಿಕ ಅನೈಚ್ಛಿಕ ಅಂದ್ರೆ, ನಾನು ಕಣ್ಮುಚ್ಚದಿರ್ಬೋದು, ನೋಡೋದಿರ್ಬೋದು, ಬೇಕಿದ್ದಾಗ ಕಣ್ಮುಚ್ಬೋದು, ಬೇಕಿದ್ದಾಗ ತೆರಿಬೋದು, ಕೈ ಆಡ್ಸೋದಿರ್ಬೋದು, ಊಟ ಮಾಡ್ಬೇಕಾದ್ರೆ ಅನ್ನ ಕಲ್ಸೋದು, ಹಿಂಗ್ ಬಾಯಿಗೆ ತಗೊಳ್ಳೋದು, ಅಗಿಯೋದು, ಇದೆಲ್ಲ ನನ್ನ ಕ್ರಿಯೆ. ಅಗದು ನುಂಗಿದ ನಂತರ ಅನೈಚ್ಛಿಕ ಆಗುತ್ತೆ. ಹಾಗಾಗಿ ವಾಲಂಟರಿ ಪ್ಲಸ್ ಇನ್ವಾಲಂಟರಿ ಇವೆರಡರ ಮಧ್ಯೆ ಈ ಉಸಿರಾಟ ಒಂದು ಸೇತುವೆ ಅಂತ ತಿಳಿಸ್ತಾರೆ ಮಾಸ್ಟರ್. ಜೊತೆಗೆ ವಿಶಾಲಾಕ್ಷಿ ಮೇಡಮ್ ತಿಳಿಸ್ತಾನೆ ಹೋದ್ರು, ನನ್ನ ಅಸ್ತಿತ್ವದ ಜೊತೆ, ನನ್ನ ಮೂಲದ ಜೊತೆ ಅಂತರಂಗದ ಪ್ರಯಾಣಕ್ಕೂ ಇದೇ ಸೇತುವೆ. ಇಲ್ಲೂ ನಾವು ತಿಳ್ಕೊಂಡ್ವಿ, ಹೊರಗಡೆ ನಾನು ಮಾಡೋದಕ್ಕೂ ನನ್ನೊಳಗೆ ನಡೀತಿರುವಂತಹ ಅನೈಚ್ಛಿಕ ಕ್ರಿಯೆಗಳಿಗೂ ಸಹ ಇದು ಸೇತುವೆ. ಇದನ್ನ ಯಾಕೆಂದ್ರೆ ಅಂತರಂಗ ಕಣ್ಣಿಗೆ ಕಾಣೋದಲ್ಲ, ಅದಕ್ಕೆ ಸೇತುವೆ ಅಂದ್ರೆ ನಾವು ಒಂದ್ ಸ್ವಲ್ಪ ಅರ್ಥಕೊಳ್ಳೋದು,
ಸುಲಭವಾಗ್ಲಿ ಅಂತ ಈ ಕ್ರಿಯೆಗಳ ಮುಖಾಂತರ ಈ ಸೇತುವೆ ಅನ್ನೋ ಪದನ ಇಲ್ಲಿ ನಮ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಹೃದಯನ ನಾನು ಗಮನಿಸಕ್ಕಾಗತ್ತಾ? ಬಡಿತಾ ಇರೋದು ನನ್ನ ಅರಿವಿಗೆ ಬರಲ್ಲ ಹೃದಯ ಬಡಿತಾ ಇರೋದು. ಕೆಲವೊಂದು ಸಾರಿ ತುಂಬಾ ಭಾವನಾತ್ಮಕವಾಗಿದ್ದಾಗ, ಕೆಲವೊಂದು ಭಾವನೆಗಳಿಗೆ ಒಳಗಾದಾಗ ಹೃದಯದ ಬಡಿತ ನಮ್ಗೆ ಗೊತ್ತಾಗತ್ತೆ. ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ಹೃದಯದ ಬಡಿತ ಆಗ್ಲಿ, ಜೀರ್ಣಕ್ರಿಯೆ ಆಗ್ಲಿ, ಇದ್ಯಾವುದೂ ನಮ್ಗೆ ಅರಿವಿಗೆ ಬರದೇ ಇಲ್ಲ. ಆದ್ರೆ ಶ್ವಾಸಕ್ರಿಯೆ ಮಾತ್ರ ನಮ್ಮ ಅರಿವಿಗೆ ಬರುತ್ತೆ. ನಾನು ಗಮನಿಸಬಹುದು. ಯಾವ ರೀತಿ? ಬೇಕಿದ್ದರೆ ನೀವು ಕನ್ನಡಿ ಮುಂದೆ ನಿಂತು ನೋಡ್ಕೋಬಹುದು. ಪ್ರತಿ ಬಾರಿ ನಾನು ಉಸಿರನ್ನು ಒಳಗೆ ತಗೊಂಡಾಗ ಎದೆಯ ಭಾಗ ಸುತ್ತಲೂ ಮುಂದೆ ಹಿಂದೆ ಪಕ್ಕ ಹಿಗ್ಗುತ್ತೆ. ನಾಭಿಯ ಭಾಗ ಮುಂದೆ ಬರುತ್ತೆ. ಭುಜ ಸ್ವಲ್ಪ ಮೇಲೆ ಹೋಗುತ್ತೆ. ನಂತರ ನಿಶ್ವಾಸ ಗಾಳಿಯನ್ನು ಹೊರಗೆ ಬಿಟ್ಟಾಗ ಹೊಟ್ಟೆಯ ಭಾಗ, ನಾಭಿಯ ಭಾಗ ಉಬ್ಬಿದ್ದು ಒಳಗೆ ಹೋಗುತ್ತೆ. ಎದೆಯ ಭಾಗ ಹಿಗ್ಗಿದ್ದದ್ದು ವಾಪಸ್ ಹಿಂದಕ್ಕೆ ಹೋಗುತ್ತೆ. ಭುಜ ಮೇಲೆ ಏರಿದ್ದು ಕೆಳಗೆ ಬರುತ್ತೆ. ನಾವು ಇದೆಲ್ಲವನ್ನು ಗಮನಿಸಬಹುದು. ಅದೇ ರೀತಿ ಗಾಳಿ ನಮ್ಮ ಮೂಗಿಗೆ ಒಂದು ಸ್ಪರ್ಶ ಮಾಡಿದ್ದು, ಉಚ್ಛ್ವಾಸ ನಿಶ್ವಾಸಗಳು, ಇದನ್ನೂ ಸಹ ಗಮನಿಸಬಹುದು. ಹಾಗಾಗಿ ಇದು ಅತ್ಯಂತ ಅದ್ಭುತವಾದ, ಅತ್ಯುತ್ಕೃಷ್ಟವಾದಂತಹ ಕ್ರಿಯೆ, ಐಚ್ಛಿಕ ಅನೈಚ್ಛಿಕ ಅಂಶಗಳನ್ನ ಒಳಗೊಂಡಂತಹ, ಜೊತೆಗೆ ಈ ಸಾಧನೆಯಲ್ಲಿದ್ದು ಪ್ರಸ್ತುತ ಕ್ಷಣದಲ್ಲಿ ಇರ್ಲಿಕ್ಕೆ ನಮಗೆ ಅತ್ಯಂತ ಸಹಕಾರಿ ಈ ಶ್ವಾಸವನ್ನು ಗಮನಿಸೋದ್ರಿಂದ ಇದು ಗಮನಿಸಲು ಸಾಧ್ಯವಾದಂತಹ ಆಂತರಿಕ ಕ್ರಿಯೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.